ನಾವೀಗ ಇದ್ದೀವಿ ಕರ್ನಾಟಕದ ಹಾಗೂ ಭಾರತದ ವಿಶ್ವ ಪ್ರಸಿದ್ಧ ಪಕ್ಷಿಧಾಮ ರಂಗನತಿಟ್ನಾಳ್. ಅಷ್ಟೇ, ಮುಗೀತು. ಚಂದ ಕಾಣ್ತಿದ್ದೀನಿ ಅದು. చాలా బాగుంది, నైస్ ఎక్స్పీరియన్స్. థ్యాంక్ యూ. ಅಷ್ಟೇ. ನಾವು ಪಕ್ಷಿಗಳು ಸ್ವಲ್ಪ ಕಡಿಮೆ ಇದ್ದು ಸ್ವಲ್ಪ ಬೇಗ ಬಂದ್ವಿ. ಸೀಸನಲ್ಲಿ ಬರಬೇಕಿತ್ತು ಅಥವಾ ಮಧ್ಯಾಹ್ನ ಬರಬೇಕಿತ್ತು. ಮಧ್ಯಾಹ್ನದಲ್ಲಿ ಜಾಸ್ತಿ ಆಗುತ್ತೆ. ರೆಕ್ಕೆ ಇಲ್ದಿರೋ ಪಕ್ಷಿ ಮಧ್ಯಾಹ್ನ ಜಾಸ್ತಿ ಆಗುತ್ತೆ, ರೆಕ್ಕೆ ಇರೋ ಪಕ್ಷಿಗಳೆಲ್ಲ ಬೆಳಗ್ಗೆ ಸಾಯಂಕಾಲ ಇರುತ್ತೆ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ರೋಡ್ ಖಾಲಿ ಇದೆ ಅಂತ ನುಗ್ಬಿಡೋಣ ಅಂದ್ಕೊಂಡ್ರೆ ಅಡ್ಡ ಬರ್ತಾವ್ರಲ್ಲೋ ಅಣ್ಣ, ಅಲ್ಲಿ ಟ್ರಾಫಿಕ್ ಇದೆ. ಇದು ಯಾವುದು ಗೊತ್ತಿಲ್ಲಲ್ಲ. ಇವತ್ತು ಮಂಡ್ಯ ಕಡೆ ಹೋಗ್ತಾ ಇದ್ದೀವಿ ರೈಡು. ಬ್ರದರ್ಸ್ ಬರ್ತಾರೆ ಈಗ. ಅಲ್ಲಿ ಮುಂದೆ ಟೋಲ್ ದಾಟದ ಮೇಲೆ ಅವರು ಎಲೆಕ್ಟ್ರಾನಿಸಿಟಿ ಕಡೆಯಿಂದ ಬರ್ತಾ ಇದ್ದಾರೆ. ಮುಂದೆ ಟೋಲ್ ದಾಟದ ಮೇಲೆ ಸಿಗ್ತೀವಿ ಅಂದರು. ಟೋಲಲ್ಲ, ನೈಸ್ ರೋಡು. ಏನ್ರಿ ಈ ರೋಡಲ್ಲಿ ಇದು? ಹಾಯ್, ಸೊ ನಮ್ಮ ಬಾಯ್ಸ್ ಬಂದರು. ಸ್ಟಾರ್ಟಿಂಗಲ್ಲಿ ಸ್ಕ್ರ್ಯಾಂಬ್ಲರ್ ಇದೆ ಟ್ರಯಂಫ್ದು, ಆಮೇಲೆ ಸೇಮ್ ಹಿಮಾಲಯ N450 ಕಾಜಾ ಬ್ರೌನ್ ಇಲ್ಲ, ಇಲ್ಲಿ ಕ್ಲಾಸಿಕ್ 350. ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಂದಿದೆ, ಹಾಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಬೆನ್ನಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾಯಿತೇನು ಇನ್ನೂ ಉದಾರ, ದೀತೇನೋ ಇನ್ನ ಬಿಡಾರ. ಟೈಮರ್ ರನ್ ಆಗ್ತಿರುತ್ತೆ. ಈಗ ಆನ್ ಇದೆ. ಈಗ ಇಲ್ಲಿ ಟೋಲ್ ಹತ್ರ, ಕನಕಪುರ ಟೋಲ್ ಹತ್ರ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಪಯಣ ರಂಗನತಿಟ್ಟು. ಕನಕಪುರ ರೋಡ್ ಮಾತ್ರ ಸೈಕಿದೆ. ಗೋಸ್ಲೋ ಅಂತಿದೆ. ಓಹೋ, 80 ಹಾಕಿದರೆ ಗೋಸ್ಲೋ ಅಂತೆ. ಏನಿದು ನಮ್ಗೆ ಅರ್ಥನೇ ಆಗ್ತಿಲ್ಲಲ್ಲ. ಓಕೆ, ಇಲ್ಲಿಂದ ಗೋಸ್ಲೋ, ಇಲ್ಲಿಂದ 80. ಸಾರೆ ಗಿನ್ಗಿನಿ ಆಗ್ತತೆ. ಹೊಂಡದವ್ರು ಯಾಕೋ ನಮಗೆ ತಲೆ ತಿಂತವ್ರಲ್ಲ. Slow moving vehicle should go on left.
नजारा देखो गाइस, देखो ना देखो ना देखो ना गाइस, देखो ना. ಬೆಟ್ಟಗಳು, ಗುಡ್ಡಗಳು, ಕಲ್ಪ ವೃಕ್ಷಗಳು, ಸ್ಟ್ರೈಟ್ ರೋಡುಗಳು, ತಮಿಳುನಾಡು ಮಾದರಿಗಳು, ಆದಿಶಕ್ತಿ ದೇವಸ್ಥಾನಗಳು, ಬೈಕ್ಗಳು, ಬೈಕಲ್ಲಿ 3 ಜನಗಳು, ನಮ್ಮದು 4 ಬೈಕುಗಳು. ಸೊ ಈಗ ಆ ರೋಡಿಂದ ಸ್ವಲ್ಪ ರೈಟಿಗೆ ತೊಗೊಂಡ್ಬಿಟ್ಟು ನಾವು ಬಂದ್ಬಿಟ್ವಿ ಈ ಕಡೆ. ಈ ರೋಡು ಚೆನ್ನಾಗಿದೆ, ಸಖತ್ತಾಗಿದೆ ರೋಡ್, ವಿಜುವಲ್ಸು, ಸೀನರಿ. ಇದು ನೀರಾ? ಮಳೆದಿಂದ ಬರ್ತಿರೋದು ನೀರು ನೀರು ನೀರು. ಸೊ ಇಲ್ಲಿ ರೋಡ್ ಕೂಡ ಚೆನ್ನಾಗಿದೆ, ಬಟ್ ಅಷ್ಟು ಸ್ಮೂತ್ ಇಲ್ಲ. ಅಂದರೆ ಬಂಪ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ಬಟ್ ಓಕೆ, ನಾಟ್ ಬ್ಯಾಡ್, ಗುಡ್. ಗ್ರೇಟ್ ಅಂತ ಹೇಳಲ್ಲ, ಗುಡ್. ಪಾಸ್ ಆಗ್ಬೋದಿತ್ತು ಅನ್ಕೋತೀನಿ ಅಲ್ವಾ? ಸೊ ಇದು ಅಚ್ಚಲು ಬೆಟ್ಟ. ಲಾಸ್ಟ್ ಟೈಮ್ ಇಲ್ಲಿ ಆಫ್ ರೋಡಿಗೆ ಹೋಗಿದ್ವಿ, ಅಯ್ಯೋ ಸೀನೆಲ್ಲ ಆಗಿತ್ತು ಯಪ್ಪ. ನನಗಂತೂ ಆಫ್ ರೋಡಿಂಗ್ ಅಭ್ಯಾಸ ಇಲ್ಲ, ಅದು ಈ ಗಜನ್ ಹಿಡ್ಕೊಂಡು ಹೋಗಿದ್ದೆ, ಫುಲ್ ಡೆಡ್ಲಿ. ಎಲ್ಲ ಚೆನ್ನಾಗಾಯಿತು. ಇನ್ನೇನು ಲಾಸ್ಟ್ ಸ್ಟ್ರೆಚ್ಚು ಮುಗಿಬೇಕು ಅನ್ನೋಷ್ಟರಲ್ಲಿ ಗಾಡಿ ಕೆಳಗಾಕ್ಬಿಟ್ಟೆ. ಅದು ಯಾವ ರೇಂಜಿಗೆ ಕೆಳಗಾಕಿದೆ ಅಂದರೆ, ನಂದು ಇದಿದೆಯಲ್ಲ ಅದು ಸ್ವಲ್ಪ ಒಳಗಡೆ ಬಂದಿದೆ, ಈ ಟ್ಯಾಂಕ್ ಗಾರ್ಡು. ನೋಡಿದ್ರೆ ಗೊತ್ತಾಗ್ಬೋದು. ಇದು ಗ್ಯಾಪ್ ನೋಡಿ, ಇದು ಗ್ಯಾಪ್ ನೋಡಿ, ಒಳಗಡೆ ಬಂದ್ಬಿಡ್ತು. ಅದು ನಾನು 3 ಸಲ ಕೆಳಗಾಕಿದ್ದೆ ಮುಂಚೆ ಗಾಡಿನ, ತಗೊಂಡು ನೆಕ್ಸ್ಟ್ ಡೇನೇ ಹಾಕಿದ್ದೆ. ಬಟ್ ಅದು ಅಷ್ಟೇನು ಆಗಿರಲಿಲ್ಲ, ನಿಧಾನ ಬಿಟ್ಟಿದ್ದು. ಇದು ಯಾಕೋ ಕಾನ್ಫಿಡೆನ್ಸ್ ಕಡಿಮೆ ಇತ್ತಲ್ಲ, ಇದನ್ನು ಮಾತ್ರ ಸರಿಯಾಗಿ ಬಿಟ್ಬಿಟ್ಟೆ. ಹಂಗಾಗಿ ಬೆಂಡಾಗ್ಬಿಡ್ತು. ಅದು ಇನ್ನು ಶೋರೂಮ್ ಹತ್ರ ಸರಿ ಮಾಡ್ಸೋಕೆ ಹೇಳೋಣ ಅಂದರೆ ಅವರು ಹೊಸ್ತೆ ಹಾಕ್ಸಿ ಅಂತಾರೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಕೊಡ್ತಿಲ್ಲ, ಅದಕ್ಕೆ ಇರಲಿ ಸುಮ್ಮನೆ ಅಂತ ಬಿಟ್ಬಿಟ್ಟಿದ್ದೀನಿ. ಸ್ವೀಟಾ? ಗುಡ್ ಅಲ್ಲ ಸ್ವೀಟ್, ಸ್ವೀಟ್ ಅಂತ ಕ್ಯಾಮ್ರಾಮನ್ ವಿಜಯ್ ಜೊತೆ ಸಂಗಡಿಗರು. ರಂಗನ್ ತಿಟ್ಟು ಕಡೆ ಹೋಗ್ತಾ ಇದ್ದೀವಿ. ಬಟ್ ಈ ಅಣ್ಣನ ನಾವು ಲೆಫ್ಟಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ, ಹೋಗ್ಬೋದಿತ್ತು, ಬಟ್ ನನಗೆ ಯಾಕೋ ಬೇಡ ಅಂತ ಆಯಿತು. ಲೆಫ್ಟಲ್ಲಿ ಹೋಗೋಣ, ಲೆಫ್ಟಲ್ಲಿ ಹೋಗೋಣ, ರೈಟಲ್ಲಿ ಹೋಗೋಣ. ಇನ್ನೇನೋ ಮಧ್ಯದಲ್ಲಿ ಹೋಗ್ತಾನೆ. ಓಕೆ, एक दिन मर जाओगे ಇಲ್ಲಿ ದಾರಿ ಮೇಲೆ ಇದಿದ್ದಾವೆ. ಎಂಟೈರ್ ಇದೆ, ಬ್ಲಾಕ್ ಮಾಡಿಕೊಂಡು ಅಣ್ಣ. ಇದೇನಿದು ಗೊಬ್ಬರ ಥರ ಅನಿಸುತ್ತೆ. ಸೊ
ಅವ್ರು ಹೋದ್ರು. ಕೃಪಾ ಲಾಡ್ಜಿಂಗ್, ಸುಶೀಲ ನಾರಾಯಣಗೌಡ ಕನ್ವೆನ್ಷನ್ ಹಾಲ್ ಮದುವೆ. ಮಂಡ್ಯದ ಕೊಪ್ಪಲು ಸ್ಟ್ರೈಟ್, ಅರಕೆರೆ ರೈಟ್, ಮೈಸೂರು ಲೆಫ್ಟ್, ಶ್ರೀರಂಗಪಟ್ಟಣ ಸ್ಟ್ರೈಟ್. ನಾವು ಸ್ಟ್ರೈಟಾ? ಶ್ರೀರಂಗಪಟ್ಟಣ ರಂಗನತಿಟ್ಟು, ಸೊ ಸ್ಟ್ರೈಟ್ ಅನ್ಕೋತೀನಿ. ಈಗ ಅವರು ಮುಂದೆ ಹೋದರು. ಎಲ್ಲೋ ಜೋಗಪ್ಪ ನಿನ್ನ ರಮ್ಮನೆ. ಓ ನೈಸ್ ವ್ಯೂ ರೈಟ್. ಸೊ ಈಗ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಸಿಗೋಣ. ಲಕ್ಷ್ಮತಿ ಎಲ್ಲೋ ನಾಕೆಂದ. ಅವರೆಲ್ಲ ಕುಶಾಣ ಕೆಂಪಲ್ಲಿ ಹೋಗ್ತಿದ್ದಾರೆ. ಕೆಂಪಾದ ಕಮಲ ಕಂಡು ಕಿಸರಲ್ ಕೆರೆದಂಡೆ ಕಡೆಯಲ್ಲೆಲ್ಲ ತಾನೆ ಕಡು ಸ್ಮೃತಿ. ಶ್ರೀರಂಗಪಟ್ಟಣ ರಂಗನತಿಟ್ಟು. ಎಡ ಮುರಿಲಿ ಬಲ ಮುರಿಲಿ ಪೊಲೀಸರು ಕೈಯಲ್ಲಿ. ಸೊ ಇಲ್ಲಿ ನೈಸ್. ಎಡ ಮುರಿಲಿ ಬಲ ಮುರಿಲಿ ಪೊಲೀಸರು ಕೈಯಲ್ಲಿ. ರೋಡು ಫ್ರೆಶ್ ಆಗಿ ಹಾಕಿದ್ದಾರೆ ಇಲ್ಲಿ, ಬಟ್ ಮಾತ್ರ ತುಂಬ ಟರ್ನ್ಸ್ ಇದೆ. ಕಾರ್ನರ್ಸಲ್ಲಿ ಮಾತ್ರ ಹಾಕಿದ್ದಾರೆ. ಕೊಂಬು ನೋಡೋದ್ರದ್ದು. ಸೊ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ರೈಟ್ಗೆ ಹೋಗ್ಬೇಕಂತೆ. ಓಕೆ, ಎಕ್ಸ್ಪ್ರೆಸ್ ವೇ. ನೈಸ್ ಮ್ಯಾನ್. ಈಗ ರಂಗನತಿಟ್ಟು ಪಕ್ಷಿಧಾಮದ ಕ್ರಾಸ್ ರೋಡಿಗೆ ಬಂದ್ವಿ. ಸ್ವಲ್ಪ ಮುಂದೆ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೀನಿ. ಸೊ ಈ ರೋಡಲ್ಲಿ ಬದುಕಲು ಬಿಡಿ. ರಂಗನತಿಟ್ಟು ಪಕ್ಷಿಧಾಮ. ಪಾರ್ಕಿಂಗ್ ಲೆಫ್ಟು. ಓಕೆ, ಎಲ್ಲ ಹಾಕೋದು.
ಆತ ನಾವೀಗ ಇದ್ದೀವಿ ಕರ್ನಾಟಕದ ಹಾಗೂ ಭಾರತದ ವಿಶ್ವ ಪ್ರಸಿದ್ಧ ಪಕ್ಷಿಧಾಮ ರಂಗನತಿಟ್ನಾಳ್. ಅಷ್ಟೇ, ಮುಗೀತು, ಮುಂದೇನಿಲ್ಲ. ಕಟ್ ಕ್ಯಾಮ್ರಾಮ್ಯಾನ್. ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಬ್ಲಾಗಲ್ಲಿ ಬರೋದು. ಚೆಂದ ಕಾಣ್ತಿದ್ದೀನಲ್ಲ, ಅಷ್ಟೇ. ಆಲ್ ದ ಬೆಸ್ಟ್ ಹೇಳಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನನ್ನ ಯೂಟ್ಯೂಬ್ನಲ್ಲಿ ನೋಡ್ತೀರಾ, ಆವಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ ಉಳಿಸಿ ಅಷ್ಟೇ. ತೆಲುಗು, ಕನ್ನಡ ನಾಟ್ ತೆಲುಗು. ನಮಸ್ಕಾರಗಳು. కర్ణాటకದ ಜನತೆಗೆ నమస్కారాలు. నువ్వు చాలా బాగుంది, నైస్ ఎక్స్పీరియన్స్. ಥ್ಯಾಂಕ್ ಯು. ಅಷ್ಟೇ. ಇದು ನಮ್ಮ ರಕ್ಷಿತಾ ಥರ ಇದ್ರಂಗೆ ಬಿಗ್ ಬಾಸ್ ಹಂಗೆ ಅಷ್ಟೇ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ರಂಗನತಿಟ್ಟು? ರಂಗನತಿಟ್ಟು ಚೆನ್ನಾಗಿತ್ತು. ನೀನು ಫೇಸ್ ರಿವೀಲ್ ಮಾಡಿದ್ಯಾ? ನಮ್ಮ ಬ್ಲಾಗರು. ನಾವು ಪಕ್ಷಿಗಳು ಸ್ವಲ್ಪ ಕಡಿಮೆ ಇದ್ದು ಸ್ವಲ್ಪ ಬೇಗ ಬಂದ್ವಿ. ಸೀಸನಲ್ಲಿ ಬರಬೇಕಿತ್ತು ಅಥವಾ ಮಧ್ಯಾಹ್ನ ಬರಬೇಕಿತ್ತು. ನೀವೇನು ಹೇಳ್ತೀರಾ? ಮಧ್ಯಾಹ್ನ ಬರಬೇಕಿತ್ತು. ಮಧ್ಯಾಹ್ನ ಯಾಕೆ? ಪಕ್ಷಿಗಳೆಲ್ಲ ಜಾಸ್ತಿ ಇರುತ್ತೆ. ಯಾವ ಟೈಪ್ ಆಫ್ ಪಕ್ಷಿ ಮಧ್ಯಾಹ್ನದಲ್ಲಿ ಜಾಸ್ತಿ ಆಗುತ್ತೆ? ರೆಕ್ಕೆ ಇಲ್ದಿರೋ ಪಕ್ಷಿ ಮಧ್ಯಾಹ್ನ ಜಾಸ್ತಿ ಆಗುತ್ತೆ. ರೆಕ್ಕೆ ಇರೋ ಪಕ್ಷಿಗಳೆಲ್ಲ ಬೆಳಗ್ಗೆ ಸಾಯಂಕಾಲ ಇರುತ್ತೆ. ರಂಗನತಿಟ್ಟಿಗೆ ಬಂದರೆ ನೀವು ರೆಕ್ಕೆ ಇರೋ ಪಕ್ಷಿ ನೋಡ್ಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಬನ್ನಿ. ಅಷ್ಟು ಜೂಮ್ ಮಾಡಬೇಡ, ಗೊತ್ತಾಗ್ಬೇಕು ಯಾರಂತ. ರೆಕ್ಕೆ ಇಲ್ದೇ ಇರೋ ಹಕ್ಕಿ ನೋಡ್ಬೇಕಂದ್ರೆ ಒಂದು 9-10 ಗಂಟೆ ಮೇಲೆ ಬನ್ನಿ, ಇರುತ್ತೆ ರೆಕ್ಕೆ ಇಲ್ದಿರೋ. ಹಾಗೆ ಓಕೆ. ಇನ್ನು ನೆಕ್ಸ್ಟ್ ವೀಡಿಯೋ ಅಲ್ಲ, ನೆಕ್ಸ್ಟ್ ಕಟ್ಟಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಪಯಣ ಕಾರ್ ಮ್ಯೂಸಿಯಮ್ಮು. ಅಲ್ಲಿ ಹೋಗಿ ಯಾವುದೆಲ್ಲ ಕಾರ್ ಇದೆ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೆ ಬಿಡ್ತಾರಾ ಇಲ್ವಾ ಅಂತ. ಬಿಟ್ಟರೆ ಯಾವುದೆಲ್ಲ ಕಾರ್ ಇದೆ ಅಂತ ತೋರಿಸ್ತೀವಿ ಅಷ್ಟೇ.